ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾರು ಅಂತ ಗೊತ್ತಾಯ್ತಾ? ಇವ್ರು ಯಾರು ಅಂತ ಗೊತ್ತಾಗಿಲ್ವಾ? ನಮ್ ಸುಬ್ಬು ಸರ್ ಇವರು. ವಾವ್, ಸುಬ್ಬು ಸರ್, ನೀವು ಈ ಡ್ರೆಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಸಿನಿಮಾ ಹೀರೋ ತರ ಕಾಣಿಸ್ತಿದ್ದೀರಾ. ನಿಮ್ಮನ್ನ ನೋಡ್ತಾ ಇದ್ರೆ ನೋಡ್ತಾನೇ ಇರ್ಬೇಕು ಅನಿಸ್ತಿದೆ. ಸಾಕು ಸಾಕು, ನೀವು ನೋಡ್ತಾನೇ ಇರೋದೇನು ಬೇಕಾಗಿಲ್ಲ. ನಿಮ್ ಸುಬ್ಬು ಇದ್ರ ಮಧ್ಯ ರೋಡ್ ಸೈಡ್ ಟೀ ಯಾಕೆ ಮೇಡಮ್? ಅಂದ್ರೆ ನೀವು ನಿಮ್ಮ ಫ್ರೆಂಡ್ಸ್ ಮಧ್ಯ ನಾನು ಯಾಕೆ ಮೇಡಮ್? ಯಾಕೆ ಅಂದ್ರೆ ನೀನು ನನ್ನ ಫ್ರೆಂಡೇ ತಾನೆ. ನನಗೆ ಮೊದಲು ನೀನೆ, ಆಮೇಲೆ ಇವರೆಲ್ಲ. ಸುಮ್ಮನೆ ಕುತ್ಕೊಂಡು ಶ್ರಾವಣಿ, ಪಾರ್ಟಿನ ಮಾತ್ರ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ಯಾ. ಥ್ಯಾಂಕ್ ಯು. ನಾನು ಪಾಸ್ ಆಗಿದ್ದೀನಿ ಅನ್ನೋ ಒಂದೇ ಒಂದು ಖುಷಿಗಲ್ಲ ಈ ಪಾರ್ಟಿ, ಇದ್ರ ಜೊತೆ ಖುಷಿಗಳ ಸುರಿಮಳೆನೇ ಇದೆ. ನಾನು ನಮ್ಮ ಊರಿಗೆ ಹೋಗಿದ್ದು, ನಮ್ಮ ಅಜ್ಜಿನ ಮೀಟ್ ಮಾಡಿದ್ದು, ಆಮೇಲೆ ಇನ್ನೂ ತುಂಬಾ ಖುಷಿಯಾಗಿರೋ ವಿಷಯಗಳಿದೆ. ಅದೆಲ್ಲದಕ್ಕೂ ಸೇರಿಸಿ ಈ ಪಾರ್ಟಿ. ಮತ್ತೆ ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಸ್ಟಡೀಸ್ ಕಂಟಿನ್ಯೂ ಮಾಡ್ತೀಯಾ? ಅಯ್ಯಯ್ಯೋ, ಸಾಕಪ್ಪ ಸಾಕು. ನಾನು ಮತ್ತೇನಾದ್ರೂ ಬುಕ್ ಹಿಡ್ಕೊಂಡು ಓದಕ್ ಕುತ್ಕೊಂಡ್ರೆ ಬುಕ್ಕೇ ನೀನು ಓದಿದ್ ಸಾಕಮ್ಮ ಅಂತ ಓಡಿಸಿ ಕಳ್ಸ್ಬಿಡುತ್ತೆ ಅಷ್ಟೇ. ಅಂದ್ರೆ ಎಲೆಕ್ಷನ್ಗೆ ನಿಂತು ಪೊಲಿಟಿಷಿಯನ್ ಆಗ್ಬೇಕು ಅನ್ಕೊಂಡಿದ್ಯಾ? ಏನು ಪೊಲಿಟಿಷಿಯನ್ ನಾನು? ಅದೆಲ್ಲ ನನಗೆ ಗೊತ್ತಿಲ್ಲ ಅಪ್ಪ. ಈ ಓಟು ನೋಟು ನನಗಾಗ್ಬರಲ್ಲಪ್ಪ. ನೋ. ಮತ್ತೆ ನಿನಗೆ ಸೂಟ್ ಆಗೋ ಹುಡುಗನ್ ನೋಡ್ಕೊಂಡು ಮದುವೆ ಮಾಡ್ಕೋಬೇಕು ಅಂತಿದ್ಯಾ? ಸೂಟ್ ಆಗೋ ಹುಡುಗ ನನ್ನ ಪಕ್ಕದಲ್ಲೇ ಸೂಟ್ ಹಾಕೊಂಡು ಕೂತಿದ್ದಾನೆ. ಈ ಕ್ಯೂಟ್ ಹುಡುಗನ್ಗೆ ನನ್ನ ಮನಸ್ಸಲ್ಲಿರೋ ಪ್ರೀತಿನ ಹೇಳ್ಕೋಬೇಕಷ್ಟೆ. ಸಿಂಪಲ್ ಆಗಿರೋ ನನ್ನ ಹುಡುಗನ ಹೆಸರನ್ನ ಸ್ಪೆಷಲ್ ಆಗಿ ನಾನು ಯಾವಾಗಾದ್ರೂ ಹೇಳ್ತೀನಿ. ಏನ್ ಶ್ರಾವಣಿ, ಇಷ್ಟೊಂದು ನಾಚ್ಕೊಳ್ತಿದ್ಯಾ? ಹಾಗಿದ್ರೆ ಇನ್ ಸ್ವಲ್ಪ ದಿನದಲ್ಲಿ ನಮಗ್ ಮದ್ವೆ ಊಟ ಗ್ಯಾರಂಟಿ ಅನ್ನು. ಹಂಗೆ ಅನ್ಕೊಳ್ಳಿ. ಆದ್ರೆ ಅದಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ಇದೆ. ಮೇಡಮ್, ಅವರು ಮದುವೆ ಅಂದಾಗ ನೆನಪಾಯ್ತು, ನೀವು ಇಷ್ಟಪಟ್ಟಿರೋ ಹುಡುಗನ ಬಗ್ಗೆ ಹೇಳ್ತೀನಿ ಅಂದ್ರಲ್ಲ. ಹೇಳಿ ಮೇಡಮ್, ಹೇಳೇ ಅಲ್ಲ? ಹೇಳ್ತೀನಿ ಸುಮ್ಮ. ಅದನ್ನ ಹೇಳೋಣ ಅಂತಾನೆ ನಾನು ಅನ್ಕೊಂಡಿದ್ದೀನಿ. ಶ್ರಾವಣಿ, ನೀವಿಬ್ರೇನು ಆರ್ಡರ್ ಮಾಡಿಲ್ಲ? ನಾನ್ ಕುಡಿಯಲ್ಲ, ನನಗ್ ಬೇಡ. ಸುಬ್ಬನು ಕುಡಿಯಲ್ಲ. ಮೊದಲು ನೀವು ಎಂಜಾಯ್ ಮಾಡಿ, ಆಮೇಲೆ ನಾವು. ಕಮ್ ಆನ್ ಗೈಸ್, cheers for ಶ್ರಾವಣಿ. ಹೇಳ್ತೀನಿ ಅಂದ್ರಲ್ಲ, ಹೇಳಿ ಮೇಡಮ್, ನಾನು ಕಾಯ್ತಾ ಇದ್ದೀನಿ. ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟರ್ ಹೇಳಿದ್ದು ಹಾಲು ಅನ್ನ. ಸುಬ್ಬು ಕೇಳ್ತಿರೋದು ನಾನ್ ಪ್ರೀತಿಸಿದ ಹುಡುಗನ ಬಗ್ಗೆ, ನಾನ್ ಹೇಳ್ಕೋಬೇಕು ಅಂತಿರೋದು ನಾನ್ ಪ್ರೀತಿಸಿದ ಹುಡುಗನ ಬಗ್ಗೆ. ಏನ್ ಮಾಡ್ಲಿ, ಈಗ್ಲೇ ಹೇಳ್ಬಿಡ್ಲಾ? ಹೇಗಿದ್ರು ಫ್ರೆಂಡ್ಸ್ ಎಲ್ಲ ಇಲ್ಲೇ ಇದ್ದಾರೆ, ಅವ್ರ ಮುಂದೆನೆ ಸುಬ್ಬುನ ಇಷ್ಟಪಡ್ತಿದ್ದೀನಿ ಅಂತ ಅನೌನ್ಸ್ ಮಾಡ್ಬಿಡ್ಲಾ? ಇಲ್ಲ 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 ಇಲ್ಲ, ಹಾಗೆಲ್ಲ ಮಾಡೋದು ಬೇಡ. ಸುಬ್ಬುಗೆ ಮುಜುಗರ ಆಗ್ಬೋದು. ಈಗಲೇ ನಾಚ್ಕೊಂಡು ಒದ್ದಾಡ್ತಾ ಇದ್ದಾನೆ. ಸುಬ್ಬು ಹತ್ರ ಈ ವಿಷಯ ಪರ್ಸನಲ್ ಆಗಿ ಮಾತಾಡ್ತೀನಿ. ಮೇಡಮ್, ಏನು ಯೋಚನೆ ಮಾಡ್ತಿದ್ದೀರಾ? ಇಷ್ಟಪಟ್ಟಿರೋ ಹುಡುಗನ ಬಗ್ಗೆ ಹೇಳ್ತೀನಿ ಅಂದ್ರಲ್ಲ, ಹೇಳಿ. ಸರಿ, ಹೇಳ್ತೀನಿ. ನೀನ್ ಬಾ ನನ್ನ ಜೊತೆ. ಗೈಸ್, ನೀವೆಲ್ಲ ಎಂಜಾಯ್ ಮಾಡ್ತಾ ಇರಿ. ನಂಗೆ ಒಂದು 10 ನಿಮಿಷ ಕೊಡಿ, ನಾನು ಬರ್ತೀನಿ. ಓಕೆ.
ಸುಬ್ಬು, ನಾನು ಒಂದು ಹುಡುಗನ ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ. ಅದು ನನಗೆ ಗೊತ್ತು ಮೇಡಮ್, ನೀವಾಗಲೇ ಹೇಳಿದ್ದೀರಾ. ಹುಡುಗನ ಹೆಸರು ಹೇಳಿ. ಅದನ್ನ ಹೇಳಕ್ಕೆ ತಾನೇ ನಿನ್ನ ಇಲ್ಲಿ ಕರ್ಕೊಂಡ್ ಬಂದಿರೋದು. ಹೇಳಿ ಹೇಳಿ, ಬೇಗ ಹೇಳಿ, ಬೇಗ ಹೇಳಿ. ಯಾಕೆ ಸುಬ್ಬು, ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತಿದ್ಯಾ? ನೀನು ಹಿಂಗೆ ಅರ್ಜೆಂಟ್ ಮಾಡಿದ್ರೆ ನಾನು ಏನು ಹೇಳಬೇಕು ಅನ್ಕೊಂಡಿದ್ದೀನಿ ಅದೆಲ್ಲ ಮರ್ತೋಗುತ್ತೆ ನನಗೆ. ಮರ್ತೋಗುತ್ತಾ? ಪ್ರೀತಿದ ಹುಡುಗನ ಹೆಸರೇ ಮರ್ತೋಗುತ್ತಾ? ಅದೇಂಗ್ ಮೇಡಮ್? ನೀನು ಇರಿಟೇಟ್ ಮಾಡ್ಬಿಡ ಸುಬ್ಬು, ಸ್ವಲ್ಪ ಸುಮ್ಮನೆ ಇರು ಸ್ವಲ್ಪ ಹೊತ್ತು. ಆಯ್ತು, ಸಾರಿ. ಹೇಳಿ. ನಾನು ಒಂದು ಹುಡುಗನ ತುಂಬ ಪ್ರೀತಿಸ್ತಾ ಇದ್ದೀನಿ. ಆದರೆ ಅವನಿಗೆ ನನ್ನ ಪ್ರೀತಿ ಬಗ್ಗೆ ಏನೂ ಗೊತ್ತೇ ಇಲ್ಲ. ಎಂಥ ದಡ್ಡ ಮೇಡಮ್ ಅವನು. ಏನು ಸುಬ್ಬು ನೀನು ನನ್ನ ಮುಂದೆನೆ ನನ್ನ ಹುಡುಗನಿಗೆ ದಡ್ಡ ಅಂತ ಎಲ್ಲ ಹೇಳ್ತಿದ್ಯಾ? ಸಾರಿ ಸಾರಿ ಸಾರಿ, ಅದು ನಿಮ್ಮಂಥ ಚಿನ್ನದಂಥ ಹುಡುಗಿ ಪ್ರೀತಿನೇ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಎಂಥ ದಡ್ಡ ಇರಬಹುದು ಅಂತ ಹೇಳಕ್ ಬಂದಿದ್ದು. ಆದರೆ ಬಿಡಿ 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 ಬಿಡಿ, ಸಾರಿ ಸಾರಿ. ಹೇಳಿ ಇವಾಗ. ಪರವಾಗಿಲ್ಲ, ಆದರೂ ಅವನು ಸ್ವಲ್ಪ ದಡ್ಡನೇ, ಸ್ವಲ್ಪಕ್ಕಿಂತ ಜಾಸ್ತಿ ದಡ್ಡನೇ ಅವನು. ಸರಿಯಾಗಿ ಹೇಳಿದ್ರಿ. ನಿಮ್ಮ ಲವ್ ಸ್ಟೋರಿ ಹೇಗೆ ಶುರು ಆಯಿತು ಮೇಡಮ್? ಆಹಾ, ಇದೇ ಒಳ್ಳೆ ಐಡಿಯಾ. ನಮ್ಮ ಲವ್ ಸ್ಟೋರಿ ಹೇಗೆ ಶುರು ಆಯಿತು ಅಂತ ನಮ್ಮಿಬ್ರ ಮಧ್ಯ ನಡೆದಿರೋದನ್ನ ಇಂಡೈರೆಕ್ಟ್ ಆಗಿ ಇವನಿಗೆ ಹೇಳಿದ್ರೆ ಇವನೇ ಆ ಹುಡುಗ ಅಂತ ಇವನಿಗೆ ಅರ್ಥ ಆದರೂ ಆಗಬಹುದು. ತುಂಬ ಗೌರವ ಕೊಡ್ತಾನೆ ಸುಬ್ಬು. ನನ್ನ ಜೀವಕ್ಕೆ ಜೀವ ಆಗಿ ನನ್ನ ಜೊತೆಯಲ್ಲೇ ಇರ್ತಾನೆ. ಆದ್ರೆ ನನ್ನ ಪ್ರೀತಿ ಮಾತ್ರ ಅವನಿಗೆ ಇನ್ನೂ ಅರ್ಥ ಆಗಲಿಲ್ಲ. ಅಯ್ಯಯ್ಯೋ, ಹೌದಾ ಮೇಡಮ್? ನೀವು ಹೇಳೋದೆಲ್ಲ ಕೇಳಿದ್ರೆ ಹುಡುಗ ಒಳ್ಳೆಯವನೇ ಅನ್ಸುತ್ತೆ. ಆದ್ರೂ ನಿಮ್ಮ ಪ್ರೀತಿ ಅರ್ಥ ಮಾಡ್ಕೋಬೇಕಾಯ್ತು ಮೇಡಮ್. ಹೋಗ್ಲಿ, ಹುಡುಗ ಏನು ಮಾಡ್ಕೊಂಡಿರೋದು? ಅವನು ತುಂಬ ಬುದ್ಧಿವಂತ ಸುಬ್ಬು. ಒಂದು ದೊಡ್ಡ ಕಂಪನಿ ಓನರ್ ಇದ್ದಾರೆ, ಅವರಿಗೆ ಪಿ ಅವನು. ಈಗ ನೀನ್ ಹೇಗೆ ನಮ್ಮ ಅಪ್ಪನ ಪಿ ಅದೇ ತರ ಸೇಮ್. ಕೆಲಸ ಅಂದ್ರೆ ತುಂಬಾ ಶ್ರದ್ಧೆ, ಮನೆಯವರು ಅಂದ್ರೆ ತುಂಬಾ ಪ್ರೀತಿ. ಆದ್ರೆ ನನ್ನ ಬಗ್ಗೆ ಅವನಿಗೆ ಯಾವ ಭಾವನೆ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಾನಂತೂ ಅವನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದೇನೆ ಸುಬ್ಬು. ಮೇಡಮ್, ನೀವಿಷ್ಟು ಡೀಪಾಗಿ ಅವ್ರನ್ನ ಲವ್ ಮಾಡ್ತಾ ಇದ್ದೀರಿ ಅಂದರೆ ಅವ್ರು ನಿಮಗೆ ಸಿಗಲೇಬೇಕು ಮೇಡಮ್. ಅಲ್ಲ, ನೀವಿಷ್ಟು ದಿನ ಯಜಮಾನ್ರ ಮೇಲೆ ಪ್ರೀತಿ ಇಟ್ಟಿದ್ರಿ, ಯಜಮಾನ್ರ ಬಗ್ಗೆ ಮಾತಾಡ್ತಾ ಇದ್ರಿ. ಆದರೆ ಇವಾಗ ನೋಡಿದ್ರೆ ಒಂದು ಹುಡುಗ, ಆ ಹುಡುಗನ ಪ್ರೀತಿ ಬಗ್ಗೆ ಮಾತಾಡ್ತಾ ಇದ್ದೀರಾ. ಹೀಗಿದ್ದಾಗ ಅವ್ನು ನಿಮಗೆ ಸಿಗಲೇಬೇಕು ಮೇಡಮ್. ಅದೇನಾದರೂ ಆಗಲಿ ಮೇಡಮ್, ನಾನಂತೂ ಅವ್ನು ಎಲ್ಲಿದ್ರು ಕರ್ಕೊಂಡ್ಬಂದು ನಿಮ್ಮ ಮುಂದೆ ನಿಲ್ಲಿಸ್ತೀನಿ 100%. ನೀನೇನೋ ನನ್ನ ಮುಂದೆ ನಿಲ್ಸೋದು, ಅವನಿಗಾಗಲೇ ನನ್ನ ಮುಂದೆನೇ ಇದ್ದಾನೆ. ಯಾಕೆ ಮೇಡಮ್, ನನ್ನ ಮೇಲೆ ನಂಬಿಕೆ ಬರ್ತಿಲ್ವಾ? ಎಂತೆಂಥ ಮೀಟಿಂಗ್ಗಳು ಅರೇಂಜ್ ಮಾಡಿದ್ದೀನಿ, ಎಂತೆಂಥ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ. ನಿಮ್ಮಿಬ್ರನ್ನ ಒಂದು ಮಾಡೇ ಮಾಡ್ತೀನಿ ಮೇಡಮ್ ನಾನು. ಅದೆಲ್ಲ ಅಷ್ಟು ಈಸಿ ಅಲ್ಲ ಬಿಡು ಸುಬ್ಬು. ಅವ್ನು ಎಂಥ ದಡ್ಡ ಅಂದ್ರೆ ನಾನು ಅವ್ನ ಮುಂದೆ ನಿಂತ್ಕೊಂಡು ಅವನಿಗೆ ಇದೆಲ್ಲ ಹೇಳಿದ್ರು ಅವನಿಗೆ ಅರ್ಥನೇ ಆಗಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.